ವಿಜಯ ನುಡಿ ಕನ್ನಡ ನ್ಯೂಸ್ ಚಾನಲಿನ ನಮ್ಮೆಲ್ಲ ವೀಕ್ಷಕರಿಗೆ ಹಾಗೂ ನಮ್ಮೆಲ್ಲ ಆತ್ಮೀಯ ಸ್ನೇಹಿತರಿಗೆ ನಮಸ್ಕಾರ. ನಾನು ಸಲೀಂ ಜಾವಿದ್. ನಾವೀಗ ಮಾಗನಹಳ್ಳಿ ಮುಖ್ಯ ರಸ್ತೆ ಅಂದರೆ ಈ ಕಡೆ ಹೊಸ ಈದ್ಗಾ ಹಿಂಭಾಗದಲ್ಲಿ ನಾವಿಲ್ಲಿದ್ದೀವಿ. ಇಲ್ಲಿ ನಮ್ಮ ಜೊತೆಗೆ ತಂಜೀಮುಲ್ ಮುಸ್ಲಿಮೀನ್ ಫಂಡ್ ಅಸೋಸಿಯೇಷನ್ ಸದಸ್ಯರು ನಮ್ಮ ಜೊತೆಲಿದ್ದಾರೆ. ಇಲ್ಲಿ ಕಾರಣ ಏನಂತಂದರೆ ಇವರು ಇಲ್ಲಿ 20 ಗುಂಟೆ ಜಮೀನನ್ನು ಖರೀದಿ ಮಾಡಿದ್ದಾರೆ. ಈ ಈದ್ಗಾ ಮೈದಾನಕ್ಕೆ ಒಂದು ಜಮೀನನ್ನು ಖರೀದಿ ಮಾಡಿದ್ದಾರೆ. ಇದು ಯಾವ ಥರ ಇದೆ ಅಂದರೆ ಮಾಗನಹಳ್ಳಿ ಮುಖ್ಯ ರಸ್ತೆ ಏನಿದೆ, ಈ ಮಾಗನಹಳ್ಳಿ ಮುಖ್ಯ ರಸ್ತೆಗೆ ಅದ್ರ ಪಕ್ಕದಲ್ಲೇ ಇದು ಒಂದು 20 ಗುಂಟೆ ಜಮೀನಿದೆ. ಈ 20 ಗುಂಟೆ ಜಮೀನನ್ನು ಇವರು ಖಾಸಗಿ ವ್ಯಕ್ತಿಗಳಿಂದ ಅಂದರೆ ಸ್ವಂತಕ್ಕೆ ಇವರು ಈ ಸಂಸ್ಥೆಗೆ ತಂಜೀಮುಲ್ ಮುಸ್ಲಿಮೀನ್ ಫಂಡ್ ಅಸೋಸಿಯೇಷನ್ ಸಂಸ್ಥೆಗೆ ಇವರು ಒಂದು ಖರೀದಿ ಮಾಡ್ಕೊಂಡಿದ್ದಾರೆ. ಇದರ ಉದ್ದೇಶ ಏನಂತಂದರೆ ಸಮಾಜದ ಕೆಲವೊಂದು ಇಲ್ಲಿ ಏನಾದರೂ ಮುಂದೆ ಕಟ್ಟಡಗಳು ಆಗಲಿ ಮತ್ತು ಬೇರೆ ಬೇರೆ ಏನಾದರೂ ಉದ್ದೇಶಕ್ಕೆ ಸಮಾಜದ ಒಂದು ಕಾರ್ಯಗಳಿಗೆ ಉದ್ದೇಶಕ್ಕೆ ಇದು ಉಪಯೋಗಿಸ್ಕೋಬಹುದು. ಒಂದು ಮುಖ್ಯ ರಸ್ತೆಗೆ ಇದು ಒಂದು ಜಾಗ ಸಿಕ್ಕಿದೆ. ಇದ್ರ ಪಕ್ಕದಲ್ಲೇ ಹಳೆ ಏನದು ಹೊಸ ಈದ್ಗಾ ಇದೆ, ಅದು 3.5 ಎಕರೆ ಇದೆ. ನಾವು ನಿಮಗೆ ತೋರಿಸ್ತೀವಿ. ಇದು ಮಾಗನಹಳ್ಳಿ ಮುಖ್ಯ ರಸ್ತೆಯಿಂದ ಇದು ಕಾಂಪೌಂಡ್ ಕಾಣ್ತಾ ಇದೆ. ಈ ಕಾಂಪೌಂಡ್ ಇಲ್ಲಿವರೆಗೂ 20 ಗುಂಟೆ ಇದೆ. ಅಂದರೆ ಒಂದು 21,000 ಚಿಲ್ಲರಾಡಿ ಜಾಗ ಈ ಮುಖ್ಯ ರಸ್ತೆಗೆ ಇದೆ. ಇದ್ರ ಪಕ್ಕದಲ್ಲಿ ಇರುವಂಥದ್ದು ಇದು ಹೊಸ ಈದ್ಗಾ. ಇದು ಹೊಸ ಈದ್ಗಾ ಕಾಂಪೌಂಡು. ಇದು ಹೊಸ ಈದ್ಗಾ ಕಾಂಪೌಂಡು ಈ ಥರ ಇದೆ. ಮುಖ್ಯ ರಸ್ತೆಗೆ ಇರುವಂಥ 20 ಗುಂಟೆ ಜಮೀನು ಇಲ್ಲಿ ಹೊಸ ಕಬ್ರಸ್ತಾನದಲ್ಲಿ ಇರುವಂತಹ ಇದು ಹೊಸ ಕಬ್ರಸ್ತಾನಿಂದ ಜಾಗ. ಈ ಜಾಗ ಇದು ಒಂದು ಈ ರಾಜಕಾಲುವೆ ಇದೆ. ಇದ್ರ ಪಕ್ಕದಲ್ಲೇ ಒಂದು ರಾಜಕಾಲುವೆ ಇದೆ. 30 ಅಡಿ ರಸ್ತೆ ಸಿಗುತ್ತೆ. ಮಾಗನಹಳ್ಳಿ ರೋಡಿಂದ ಅಲ್ಲಿಕ್ರಾಯ್ ಸ್ಕೂಲಿಗೆ ಆ ರೋಡ್ ಏನಿದೆ ಅಲ್ಲಿವರೆಗೂ ಒಂದು ರಸ್ತೆ. ಅದರ ಮುಂಭಾಗದಲ್ಲಿ 180 ಅಡಿ ರಸ್ತೆ. ಮಾಗನಹಳ್ಳಿದು ರಸ್ತೆ 120 ಅಡಿ. ಇದು 3 ಮಧ್ಯದಲ್ಲಿ ಇದು ಒಂದು ಏನು ಕಾಣ್ತಾ ಇದೆ, ಇದು ಹೊಸ ಈದ್ಗಾ. ಈ ಹೊಸ ಈದ್ಗಾ ಪಕ್ಕದಲ್ಲಿರುವಂಥ ಈ 20 ಗುಂಟೆ ಜಮೀನು. ಇದು ಹೇಳೋಕ್ಕೆ ನಾವು ಏನು ಬಯಸ್ತಾ ಇದ್ದೀವಿ ಅಂತಂದರೆ, ಇವರು ಏನು ಜಮೀನು ಖರೀದಿ ಮಾಡಿದ್ದಾರೆ, ದಾನಿಗಳು ಈ ಸಮಾಜದ ಏಳಿಗೆಗೆ ಈ ದಾನಿಗಳು ಏನಿದ್ದಾರೆ ಇವರು 1 ಅಡಿಗೆ 1,250 ರೂಪಾಯಿ 1 ಅಡಿಗೆ ಇವರು ದರ ನಿಗದಿ ಮಾಡ್ಕೊಂಡಿದ್ದಾರೆ. ಇದು ಇದೆಯಲ್ಲ, ನಿಮ್ಮ ತಂದೆ ತಾಯಿಯ ಹೆಸರಿನಲ್ಲಿ, ನಿಮ್ಮ ಮಕ್ಕಳಿನ ಹೆಸರಿನಲ್ಲಿ, ನಿಮ್ಮ ಮುಂದೆ ಒಂದು ಪುಣ್ಯದ ಕೆಲಸ ಇದು. ತಾವು ಮುಂದೆ ಬಂದು 10 ಅಡಿ 20 ಅಡಿ 50 ಅಡಿ ನಿಮಗೆ ಆ ದೇವರು ನಿಮ್ಮ ಕೈಲಾದಷ್ಟು ನಿಮಗೆ ಸಹಾಯ ಮಾಡೋಕ್ಕೆ ಎಷ್ಟು ನಿಮಗೆ ಅದು ಅವಕಾಶ ಕೊಟ್ಟಿದೆ, ಅದನ್ನು ನೀವು ಉಪಯೋಗಿಸ್ಕೊಳ್ರಿ. ಇದು ಒಂದು ಒಳ್ಳೆ ಕಾರ್ಯಕ್ಕೆ, ಅಂದರೆ ಈ ಒಂದು ಏನು ಜಮೀನು ತಗೊಳ್ತಾ ಇದ್ದಾರೆ ಇದು ಒಂದು ಒಳ್ಳೆ ಕಾರ್ಯಕ್ಕೆ ತಮ್ಮ ಹಣವನ್ನು ನೀವು ಉಪಯೋಗಿಸಿದರೆ ನಿಮಗೂ ಒಳ್ಳೆಯದಾಗುತ್ತಂತ ಅವರು ಸಹ ಭಾವಿಸಿದ್ದಾರೆ, ನಾವು ಸಹ ಭಾವಿಸಿದ್ದೀವಿ. 1 ಗುಂಟೆ ಜಾಗ ತಗೊಂಡಿದ್ದಾರೆ. ಇದಕ್ಕೆ ತಾವು ಕೈಲಾದಷ್ಟು ಸಹಾಯ ಮಾಡಿ. ಇದಕ್ಕೆ ನೀವು ಕೈಲಾದಷ್ಟು ನೀವು ಈ ಒಂದಿಷ್ಟು ಅಡಿ ಅಂತ ಜಾಗ ಬರೆಸಿ ಇದಕ್ಕೆ ಹಣವನ್ನು ಕೊಟ್ಟರೆ ಇದು ಒಂದು ದೊಡ್ಡ ಆಸ್ತಿ ಆಗುತ್ತಂತ ನಾವು ಸಹ ಭಾವಿಸಿದ್ದೀವಿ. ಸರ್ ನಮಸ್ಕಾರ. ನಮಸ್ಕಾರ. ಹೊಸ ಈದ್ಗಾ ಮೈದಾನ ಹಿಂಭಾಗ ಮಾಗನಹಳ್ಳಿ ಮುಖ್ಯ ರಸ್ತೆಯಲ್ಲಿ ತಾವು ತಂಜೀಮುಲ್ ಮುಸ್ಲಿಮೀನ್ ಫಂಡ್ ಅಸೋಸಿಯೇಷನ್ನ ಎಲ್ಲ ಸದಸ್ಯರು ಇಲ್ಲಿದ್ದೀರಿ. ಇದರ ಉದ್ದೇಶ? ಈಗಾಗಲೇ ದಾವಣಗೆರೆ ನಗರದ ಸಮಸ್ತ ಮುಸ್ಲಿಂ ಬಾಂಧವರಿಗೆ ತಿಳಿದಿರುವ ವಿಷಯ, ತಂಜೀಮುಲ್ ಮುಸ್ಲಿಮೀನ್ ಫಂಡ್ ಅಸೋಸಿಯೇಷನ್ನ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳ ಒಂದು ನೇತೃತ್ವದಲ್ಲಿ ಸಭೆ ನಡೆಸಿ ಈ ಒಂದು 20 ಗುಂಟೆ ಜಮೀನು, ತಾವು ನಮ್ಮ ಹಿಂಭಾಗ ನೋಡ್ತಾ ಇದ್ದೀರಾ, ಮಾಗನಹಳ್ಳಿ ಮುಖ್ಯ ರಸ್ತೆ ಇದೆ. ಈ ಒಂದು ರಜಾವುಲ್ ಮುಸ್ತಫಾ ನಗರದ ಈದ್ಗಾ ಮೈದಾನಕ್ಕೆ ಲಗತ್ತಾಗಿರುವಂತಹ ಈ 20 ಗುಂಟೆ ಜಮೀನನ್ನು ಖರೀದಿ ಮಾಡಲಾಗಿದೆ. ಇದರ ಉದ್ದೇಶ ಸಮಾಜದ ಅಭಿವೃದ್ಧಿಗಾಗಿ, ಇಲ್ಲಿ ಶಾಲಾ ಕಾಲೇಜುಗಳು, ಆಸ್ಪತ್ರೆಗಳು ಮುಂಬರುವ ದಿನಗಳಲ್ಲಿ ಕಟ್ಟಡಗಳನ್ನು ಸ್ಥಾಪಿಸಿ ಸಮಾಜದ ಅಭಿವೃದ್ಧಿಗಾಗಿ ಸೇವೆ ಸಲ್ಲಿಸಲು ಈ ಒಂದು ಜಮೀನನ್ನು ತೆಗೆದುಕೊಳ್ಳಲಾಗಿದೆ. ಈ ಜಮೀನಿನ ಹಿಂಭಾಗದಲ್ಲಿ ನಮ್ಮ ರಜಾವುಲ್ ಮುಸ್ತಫಾ ನಗರದ ಈದ್ಗಾ ಮೈದಾನಕ್ಕೆ ಲಗತ್ತಾಗಿರುವ ಸುಮಾರು 3.5 ಎಕರೆ ಜಮೀನು ಇದಕ್ಕೆ ಹೊಂದಿಕೊಂಡಿದೆ. ಈ ಒಂದು ಜಮೀನಿಂದ ಅದಕ್ಕೆ ಮುಖ್ಯ ರಹದಾರಿ ಆಗುತ್ತೆ. ಇದರ ಪಕ್ಕದಲ್ಲಿ ಸುಮಾರು ಒಂದು 30 ಅಡಿ ರಸ್ತೆ ಹೋಗ್ತಾ ಇದೆ, ವರ್ತುಲ ರಸ್ತೆ ಹೋಗ್ತಾ ಇದೆ.
ಹಿಂಭಾಗದಲ್ಲಿ ಮಾಗನಹಳ್ಳಿ ರಸ್ತೆ, ಮುಂಭಾಗದಲ್ಲಿ ರಜಾವುಲ್ ಮುಸ್ತಫಾ ನಗರದ ಔಲಿಯಾ ಮಸೀದಿ ಮುಂಭಾಗದ ರಸ್ತೆ, ಈ ಎರಡೂ ರಸ್ತೆಗೆ ಹೊಂದಿಕೊಂಡು ನಡುವೆ ಒಂದು ರಸ್ತೆ ಹೋಗುತ್ತಲಿದೆ. ಹಾಗಾಗಿ ಈ ಒಂದು ಜಮೀನು ತೆಗೆದುಕೊಂಡಿರುವ ವಿಷಯ ತಮಗೆಲ್ಲರಿಗೂ ತಿಳಿದಿದೆ. ಇದನ್ನು 1250 ರೂಪಾಯಿ ಪ್ರತಿ ಒಂದು ಅಡಿಗೆ ಇದರ ದರವನ್ನು ನಿಗದಿಪಡಿಸಲಾಗಿದೆ. ಈಗಾಗಲೇ ಸಂಘ ಸಂಸ್ಥೆಗಳ ಹಿರಿಯರು, ಸಾಮಾಜಿಕ ಕಾರ್ಯಕರ್ತರು, ಹಲವಾರು ಜನರು ದೇಣಿಗೆ ನೀಡುತ್ತಿದ್ದಾರೆ. ಈಗ ರಿಜಿಸ್ಟ್ರೇಷನ್ ಸಮಯ ಹತ್ತಿರ ಬರುತ್ತಾ ಇದೆ. ನಾವೆಲ್ಲರೂ ತಮ್ಮಲ್ಲಿ ಕೇಳಿಕೊಳ್ಳುವುದೇನೆಂದರೆ, ಅತಿ ಹೆಚ್ಚಿನ ಶಕ್ತಿಯಿಂದ 1 ಅಡಿ, 10 ಅಡಿ, 50 ಅಡಿ, 100 ಅಡಿ ಈ ಲೆಕ್ಕದಲ್ಲಿ ತಾವು ಈ ಹಣ ಸಂದಾಯ ಮಾಡಿದರೆ ಈ ಒಂದು ಸಮಾಜಕ್ಕೆ ದೊಡ್ಡ ಒಂದು ಆಸ್ತಿಯಾಗುತ್ತದೆ ಎಂದು ನಾವು ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಇದಕ್ಕೆ ನೇರವಾಗಿ ತಂಜೀಮ್ನ ಮುಸ್ಲಿಮೀನ್ ಫಂಡ್ ಅಸೋಸಿಯೇಷನ್ನ ಅಕೌಂಟಿಗೆ QR ಕೋಡ್ ಸ್ಕ್ಯಾನ್ ಮಾಡುವ ಮುಖಾಂತರ ನೇರವಾಗಿ ತಾವು ಹಣವನ್ನು ಕಳಿಸಬಹುದು. ಅಥವಾ ಫೋನ್ ನಂಬರ್ಗಳನ್ನು ನಾವು ಈಗಾಗಲೇ ಕೆಳಗಡೆ ಕೊಟ್ಟಿದ್ದೇವೆ. ಆ ಫೋನ್ ನಂಬರ್ಗಳಿಗೆ ತಾವು ಕರೆ ಮಾಡಿದಲ್ಲಿ ತಮ್ಮ ಮನೆ ಬಾಗಿಲಿಗೆ ನಮ್ಮ ತಂಜೀಮ್ನ ಸದಸ್ಯರುಗಳು, ಪದಾಧಿಕಾರಿಗಳು ಆಗಮಿಸಿ ಹಣವನ್ನು ಕೂಡ ಪಾವತಿಸಿಕೊಳ್ಳುತ್ತೇವೆ ಮತ್ತು ನಿಮಗೆ ಧನ್ಯವಾದಗಳನ್ನು ತಿಳಿಸುತ್ತೇವೆ. ದಯಮಾಡಿ ಎಲ್ಲರೂ ಈ ಜಮೀನನ್ನು ಖರೀದಿಯಲ್ಲಿ ಭಾಗಿಯಾಗಿ ತಾವು ಸಹಾಯ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಧನ್ಯವಾದಗಳು. ಸರ್, ಒಂದು ನಿಮಿಷ. ತಾವು ಒಂದು ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಿ, ಜಮೀನನ್ನು ತಗೊಂಡಿದ್ದೀರಿ, ಸಮಾಜಕ್ಕೆ ಒಂದು ಒಳ್ಳೆಯ ಉದ್ದೇಶಕ್ಕೆ ತಾವು ಉಪಯೋಗಿಸ್ತೀವಿ ಅಂತ ಹೇಳ್ತಾಯಿದ್ದೀರಿ. ಚುನಾವಣೆ ಸಂದರ್ಭದಲ್ಲಿ ಭಾಳಷ್ಟು ದೊಡ್ಡ ದೊಡ್ಡ ಆಶ್ವಾಸನೆ ಕೊಟ್ಟಿದ್ದರು ರಾಜಕೀಯ ಪಕ್ಷಗಳು. ನಿಮ್ಮಿಂದ ಕೆಲವೊಂದು ವೋಟ್ ಬ್ಯಾಂಕ್ ಅವ್ರು ತಗೊಂಡು ಅವ್ರು ಗೆದ್ದಿದ್ದಾರೆ. ಅವರಿಂದ ತಗೊಳ್ಳೋಷ್ಟು ಸಹಾಯ ಅವ್ರು ಕೊಡ್ಬೋದು ಈ ಶಾಲಾ ಕಾಲೇಜುಗಳಿಗೆ. ನೀವು ಜನರಿಂದ ದುಡ್ಡು ಚಂದ ಮಾಡಿ ಮತ್ತು ನೀವು ಜಮೀನು ಖರೀದಿ ಮಾಡ್ತಾಯಿದ್ರೆ ಜನರಿಗೆ ಒಂದು ತಪ್ಪು ಸಂದೇಶ ಹೋಗ್ತಲ್ಲ. ಒಳ್ಳೆಯ ಪ್ರಶ್ನೆ. ತಾವು ಈಗಾಗಲೇ ನಮ್ಮ PB ರೋಡ್ನ ಈದ್ಗಾ ಮೈದಾನದಲ್ಲಿ ವಜೂಖಾನದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ತಾವು ಭಾಗಿಯಾಗಿದ್ದೀರಿ. ಮತ್ತು ರಂಜಾನ್ ಹಬ್ಬದ ಸಂದರ್ಭದಲ್ಲಿ ನಾವು ಲೆಕ್ಕ ಕೊಡುವಂಥ ಸಮಯದಲ್ಲಿ ಈಗಾಗಲೇ ನಾವು ಲೆಕ್ಕ ಕೊಟ್ಟಿದ್ದೇವೆ. ಸುಮಾರು 2.5 ಕೋಟಿಗೂ ಹೆಚ್ಚಿನ ಅನುದಾನ ನಮ್ಮ ಮಾನ್ಯ ಜಿಲ್ಲಾ ಮಂತ್ರಿಗಳು ಮತ್ತು ಶಾಸಕರು ಮತ್ತು ಸಂಸದರ ಅನುದಾನದಿಂದ ನಾವು ಕೆಲಸಗಳನ್ನು ಮಾಡ್ತಾಯಿದ್ದೀವಿ. ಅನುದಾನ ಬರುವುದು ಜಮೀನಿಗೆ ಅಲ್ಲ, ಕಟ್ಟಡಗಳಿಗೆ ಬರುತ್ತೆ. ಜಮೀನು ನಾವು ಖರೀದಿ ಮಾಡಬೇಕಾಗುತ್ತೆ. ಈ ಖರೀದಿ ಮಾಡಿದ ನಂತರ ಕಟ್ಟಡಗಳಿಗೆ ಅನುದಾನ ಕೊಡ್ತಾರೆ. ಜಮೀನು ಖರೀದಿಗೆ ಸರ್ಕಾರ ಅನುದಾನ ಕೊಡಲ್ಲ. ಅಲ್ಲ, ಶಾಲಾ ಕಾಲೇಜುಗಳಿಗೆ ಕೊಡ್ತಾರೆ, ಕಟ್ಟಡಕ್ಕೆ ಕೊಡ್ತಾರೆ. ಶಾಲಾ ಕಾಲೇಜಿನ ಕಟ್ಟಡಗಳಿಗೆ ಕಟ್ಟುವುದಕ್ಕೋಸ್ಕರ ಎಷ್ಟು ಬೇಕಾದರೂ ತಾವು ಅನುದಾನ ಕೇಳ್ಬೋದು. ಸರ್ಕಾರದ ಮೇಲೆ ಒತ್ತಡ ಹಾಕಿ ನೀವು ತರ್ಬೋದು. ಜಮೀನು ಖರೀದಿ ಮಾಡಲು ಯಾವುದೇ ಸರ್ಕಾರ ಹಣ ಕೊಡಲ್ಲ. ಸರ್, ಇಲ್ಲಿ ಇದು ನೀವು ಈ ಈದ್ಗಾ ಏನು ಇದೆಯಲ್ಲ, ಮತ್ತು ಏನಾದರೂ ಇದಕ್ಕೆ ನವೀಕರಣ ಮಾಡ್ತಿರೋ, ಈ ಏನು ಜಮೀನು ತಗೊಂಡಿದ್ದೀರಲ್ಲ ಇದಕ್ಕೆ ಏನಾದರೂ ನವೀಕರಣ ಮಾಡಿ ಏನಾದರೂ ಒಂದು ಸ್ಥಾಪನೆ ಮಾಡ್ತಾರೆ? ಈಗಾಗಲೇ ತಾವು ಒಳಗಡೆ ಈದ್ಗಾದಲ್ಲಿ ಹೋಗಿ ನೋಡ್ಬೋದು. ನವೀಕರಣ ಕಾರ್ಯ ಭರದಿಂದ ಸಾಗಿದೆ. ಸುಮಾರು ಒಂದು 50ರಷ್ಟು ನಲ್ಲಿ ಇದ್ದಂಥ ವಜೂಖಾನವನ್ನು ಸುಮಾರು 300 ನಲ್ಲಿಗಳಷ್ಟು ತುಂಬಿ ಅಲ್ಲಿ ನವೀಕರಣ ಮಾಡಿದ್ದೇವೆ. ಈದ್ಗಾ ಮುಂಭಾಗದಲ್ಲಿ ಸುಮಾರು ಒಂದು ಅರ್ಧ ಕಿಲೋಮೀಟರ್ನಷ್ಟು ಫ್ಲೋರಿಂಗ್ ಕೆಲಸ ಮಾಡೋದು, ಫ್ಲೇವರ್ಸ್ ಅಡಿಗೊಳಿಸೋ ಅದು ಕೂಡ ಮಾಡಿದ್ದೇವೆ. ಈಗಾಗಲೇ ಹೈಟೆಕ್ ನಮ್ಮ ಕಾರ್ಪೊರೇಷನ್ನ ಅನುದಾನದಲ್ಲಿ ಮತ್ತು ಶಾಸಕರ ಅನುದಾನದಲ್ಲಿ ವಜೂಖಾನ ಕಾರ್ಯ ಕೂಡ ನಡೀತಾ ಇದೆ. ತಾವು ಅದನ್ನು ಕೂಡ ಹೋಗಿ ನೋಡ್ಬೋದು. ಅದರ ಜೊತೆಗೆ ಇದು ಲಗತ್ತಾ ಇರೋದೆ ಈ ಕಟ್ಟಡ ಕಡೆಗೆ ನಮಗೆ ಅನುಕೂಲ ಆಗುತ್ತೆ ಅಂತೇಳಿ ಈ ಭಾಗದಲ್ಲಿ ನಾವು ಬಹುಶಃ ನಮ್ಮ ಸಂಸದರ, ಶಾಸಕರ, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಅನುದಾನ ತೆಗೆದುಕೊಂಡು ಇಲ್ಲಿ ಕಟ್ಟಡವನ್ನು ಪ್ರಾರಂಭಿಸುವ ಕೆಲಸ ನಾವು ಸಾಧ್ಯ ಭಾಳ ಬೇಗನೆ ಮಾಡಿಕೊಡ್ತಾ ಇದ್ದೀವಿ. ಥ್ಯಾಂಕ್ ಯು. बरकातहू। मैं शहर दावनगरा के तमाम मुसलमानों को तंजीमुल मुस्लिमीन फ़ंड एसोसिएशन की जानिब से इस बात की अपील करना चाहता हूँ, जैसे कि आप सब लोग जानते हैं कि हमारा रज़ाउल मुस्तफ़ा नगर में जो नया ईदगाह है उसके बाजू में ही एक नई जगह 20 गुंठे हम ख़रीदे हैं। इस सिलसिले से हम जगह जगह जाकर चंदा भी कलेक्ट कर रहे हैं। इस वीडियो के ज़रिए से मैं शहर दावनगरा के तमाम मुसलमानों को और दानिशमंद आदमियों को, ताजिरों को, जो भी है आदमियों में इस वीडियो के ज़रिए से अपील करना चाहता हूँ कि आप इस जगह ख़रीदने में हमारा भरपूर ताउन करें। जैसे कि पहले जो पुराने ईदगाह में चला मामला, वो मामला लेकर बहुत सारे आदमी नाराज़ भी है। वो टाइम को जगह खरीदे रहते तो आज है नहीं क्या हमने भरपूर फ़ायदा होता कर को। वैसा चेक मोमेंट ये नवे ईदगाह में आको है, तुम्हें मैप के ज़रिए देख सकती हैं। हमारे 3.5 एकड़ को लगभग एक 20 गुंठे जगह है। अगर वो 20 गुंठे 3.5 एकड़ को जमा हुई तो
4 एकड़ में तुम्हें क्या है तो भी इन फ्यूचर यहाँ इदारे हो जैसे कि हॉस्पिटल्स हो क्या भी होना तो भी बन सकती हैं। ये जगह लेने में हमें पूरे जने कोशिश करें, तुम्हें भी इसके साथ जुड़ को हमारी इस कोशिश को कामयाब करें तो आइन नवाजिश होगी।